ಹಾಯ್ ಗೈಸ್, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತಾನೆ ಹೇಳ್ಬೋದು. ಒಂದು ಸೀಸನ್ 12ರ ಕಂಟೆಸ್ಟೆಂಟ್ ಬಗ್ಗೆ ಈಗ ತಾನೇ ಒಂದು ಅಪ್ಡೇಟ್ ಬಂದಿದೆ. 5 ಜನ ಕಂಟೆಸ್ಟೆಂಟ್ಗಳು ಆಲ್ಮೋಸ್ಟ್ ಕನ್ಫರ್ಮ್ ಆಗಿದ್ದಾರೆ ಅನ್ನುವಂತಹ ಮಾಹಿತಿಗಳು ಬರ್ತವೆ. ಯಾವೆಲ್ಲ ಆ ಒಂದು 5 ಜನ ಕಂಟೆಸ್ಟೆಂಟ್ಗಳು ಅನ್ನುವಂತಹ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತಾನೆ. ಇವರಿಗೆ ನಮ್ಮ BBK12 ಏನ್ ತಂಡ ಇದೆ, ನಮ್ಮ ಸೆಲೆಕ್ಷನ್ ತಂಡ, ಅವರಿಂದ ಇವರಿಗೆ ಕಾಲ್ ಹೋಗಿದೆ ಅನ್ನುವಂತಹ ಮಾಹಿತಿಗಳು ಬರ್ತಾ ಇದ್ದಾವೆ. ಇವರು ಎಸ್ ಕೂಡ ಹೇಳಿರ್ಬೋದು ಅಥವಾ ಇಲ್ಲ ಅಂತಾನು ಕೂಡ ಹೇಳಿರ್ಬೋದು. ಆದ್ರೆ ಈ ಒಂದು ಹಲವಾರು ಜನರಿಗೆ ಒಂದು 20ರಿಂದ 30 ಜನರಿಗೆ ಕಾಲ್ ಹೋಗಿದೆ. ಅದರಲ್ಲಿ ಇವರು ಆಲ್ಮೋಸ್ಟ್ ಆಲ್ ಎಲ್ಲರಿಗೂ ಕೂಡ ಕಾಲ್ ಹೋಗಿದ್ರು ಕೂಡ ಇವರು ಎಸ್ ಅಂತ ಹೇಳಿದ್ದಾರೆ. ಅಂದ್ರೆ ನಾವು ಬರ್ತೀವಿ ಅಂತ ಹೇಳಿರುವಂತಹ ಸ್ಪರ್ಧಿಗಳು ಅಂತ ಹೇಳ್ಬೋದು. ಯಾರು ಈ 5 ಜನ ಸ್ಪರ್ಧಿಗಳು ಅಂತ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನು ನೋಡ್ತಾ ಹೋಗೋಣ. ಇವರು ಯಾವುದಕ್ಕೆಲ್ಲ ಫೇಮಸ್ ಆಗಿದ್ದಾರೆ ಎಲ್ಲದರ ಕಂಪ್ಲೀಟ್ ಇನ್ಫಾರ್ಮೇಶನ್ ಈ ಒಂದು ವಿಡಿಯೋದಲ್ಲಿ ಇದೆ. ಅದಕ್ಕೋಸ್ಕರ ವಿಡಿಯೋನ ಕೊನೆವರೆಗೆ ನೋಡಿ ಅಂತ ಕೇಳ್ಕೊತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೆಯ ಸ್ಪರ್ಧಿ ಯಾರಪ್ಪ ಅಂದ್ರೆ, ಇವರ ಹೆಸರು ಕಳೆದ ಹೋದ ಸೀಸನ್ ಇಂದಲೂ ಕೂಡ ಕೇಳಿ ಬರ್ತಾ ಇದೆ. ನಮ್ಮ ಕಾಮಿಡಿಯನ್ ಆಗಿರುವಂತಹ ನಮ್ಮ ಕಾಮಿಡಿ ಒಂದು ವಿಭಾಗದಿಂದ ನಮ್ಮ ಗಿಲ್ಲಿ ನಟ ಅಂತಾನೆ ಹೇಳ್ಬೋದು. ಗಿಲ್ಲಿ ನಟ ಅವರ ಫ್ಯಾನ್ಸ್ ಕ್ರೇಜ್ ಯಾವ ರೀತಿಯಾಗಿದೆ ಅಂತ ನೀವೆಲ್ಲರೂ ಕೂಡ ನೋಡೇ ಇರ್ತೀರ. ಎಲ್ಲಿ ನೋಡಿದ್ರು ಕೂಡ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಎಲ್ಲ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಇವರ ಕಾಮಿಡಿ ವಿಡಿಯೋಸ್ಗಳೇ, ಇವರ ಪಂಚ್ ಡೈಲಾಗ್ಗಳೇ ಎಲ್ಲರಿಗೂ ಕೂಡ ರೀಲ್ಸ್ ಆಗಿ ಬರ್ತಾ ಇರ್ತವೆ ಅಂತಾನೆ ಹೇಳ್ಬೋದು. ಇವರು ಆಲ್ಮೋಸ್ಟ್ ಜಿ ಕನ್ನಡದಿಂದ ತುಂಬಾನೇ ಫೇಮಸ್ ಆದ್ರು. ಡಾನ್ಸ್ ಕರ್ನಾಟಕ ಡ್ಯಾನ್ಸ್ ಆಗಿರ್ಬೋದು, ಅಂದ್ರೆ DKD ಆಗಿರ್ಬೋದು, ಕಾಮಿಡಿ ಕಿಲಾಡಿಗಳು ಆಗಿರ್ಬೋದು. ಅದರ ಜೊತೆಗೆ ಇತ್ತೀಚೆಗೆ ಕಲರ್ಸ್ ಕನ್ನಡ ವಾಹಿನಿಯ ಕ್ವಾಟ್ಲಿ ಕಿಚನ್ ಅಲ್ಲಿ ಕೂಡ ಬಂದಿದ್ರು. ಕಳೆದ ಒಂದು 4ರಿಂದ 5 ವಾರ ಆಗ್ತಾ ಬಂತು, ಆಲ್ಮೋಸ್ಟ್ ಅಲ್ಲಿ 1 ತಿಂಗಳು ಆಗ್ತಾ ಬಂತು. ಕ್ವಾಟ್ಲಿ ಕಿಚನ್ ಅನ್ನು ಇವರು ಹಲವಾರು ಕಾರಣಗಳಿಂದಾಗಿ ಬಿಟ್ಟಿದ್ದಾರೆ. ಅದಾದ ಮೇಲೆ ಇವರಿಗೆ ಬಿಗ್ ಬಾಸ್ ಕನ್ನಡ ಸೀಸನ್ 12ಕ್ಕೆ ಬರ್ತಿರಂತ ಕಾಲ್ ಹೋಗಿದೆ ಅನ್ನುವಂತ ಮಾಹಿತಿ ಬಂದಿದೆ. ಅದ್ರ ಜೊತೆಗೆ ಇವರು ಎಸ್ ಕೂಡ ಹೇಳಿದ್ದಾರೆ. ಇವರು ಮೊದಲನೇದಾಗಿರುವಂತಹ ಕನ್ಫರ್ಮ್ ಆಗಿರುವಂತಹ ಸ್ಪರ್ಧಿ ನಮ್ಮ ಗಿಲ್ಲಿ ಬ್ರೋ ಅಂತಾನೆ ಹೇಳ್ಬೋದು. ಇನ್ನು ಎರಡನೇದಾಗಿರುವಂತಹ ಸ್ಪರ್ಧಿ ಇವರು ಕೂಡ ಕಲರ್ಸ್ ಕನ್ನಡದ ಸೀರಿಯಲ್ ಕ್ಯಾಟಗರಿಯಲ್ಲಿ ಬರುವಂತಹ ಒಬ್ಬ ನಟಿ ಅಂತಾನೆ ಹೇಳ್ಬೋದು, ಆಕ್ಟ್ರೆಸ್. ಅವರು ಕರಿಮಣಿ ಅನ್ನುವಂತ ಸೀರಿಯಲ್ ಅನ್ನು ನೀವೆಲ್ಲರೂ ಕೂಡ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ನೋಡೇ ಇರ್ತೀರ. ಅದರ ನಟಿಯಾಗಿರುವಂತಹ ಸ್ಪಂದನಾ ಸೋಮನ್ ಅಂತಾನೆ ಹೇಳ್ಬೋದು. ಸ್ಪಂದನಾ ಸೋಮನ್ ಅವರು ಕೂಡ ಈ ಸಲದ ಒಂದು ಸೀಸನ್ 12ಕ್ಕೆ ಕನ್ಫರ್ಮ್ ಆಗಿರುವಂತಹ 2ನೇ ಸ್ಪರ್ಧಿ. ಇವರು ಆಲ್ಮೋಸ್ಟ್ ಆಲ್ ಮೈಸೂರಿನವರು ಅನ್ಸುತ್ತೆ, ತುಂಬಾನೇ ಫೇಮಸ್. ಈಗ ಸದ್ಯ ಯಾವುದೇ ರೀತಿಯಾಗಿ ಸೀರಿಯಲ್ ಹಾಗೆ ಸಿನಿಮಾಗಳು ಯಾವುದರಲ್ಲೂ ಕೂಡ ನಟಿಸ್ತಾ ಇಲ್ಲ. ನೋಡ್ಲಿಕ್ಕೂ ಕೂಡ ತುಂಬಾನೇ ಚೆನ್ನಾಗಿರುವಂತಹ ಈ ಒಬ್ಬ ನಟಿ ಸೀಸನ್ 12ರ 2ನೇ ಕನ್ಫರ್ಮ್ ಆಗಿರುವಂತಹ ಸ್ಪರ್ಧೆ ಅಂತಾನೆ ಹೇಳ್ಬೋದು. ಇನ್ನು 3ನೇ ಸ್ಪರ್ಧಿ ಯಾರಂದ್ರೆ ಇವರು ಒಬ್ಬರು ಕೂಡ ಫಿಮೇಲ್ ಕಂಟೆಸ್ಟೆಂಟ್. ಇವರ ಹೆಸರು ಅನನ್ಯ ಅಮರ್ ಅಂತಾನೆ ಹೇಳ್ಬೋದು. ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಇವರ ಅಕ್ಕ ಕೂಡ ಇದ್ದಾಳೆ, ಅಂಕಿತಾ ಅಮರ್. ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಆದರೆ ಕನ್ಫರ್ಮ್ ಸ್ಪರ್ಧಿಗಳ ಪೈಕಿ ಅನನ್ಯ ಅಮರ್ ಅವರ ಹೆಸರು ಕೂಡ ತುಂಬಾನೇ ಕೇಳಿ ಬರ್ತಾ ಇದೆ. ಇವ್ರಿಗಿಂತ ಅಂಕಿತಾ ಅಮರ್ ಅವರು ಬಂದಿದ್ರೆ ತುಂಬಾನೇ ಚೆನ್ನಾಗಿರ್ತಿದ್ದು, ನನ್ನ ಪರ್ಸನಲ್ ಒಪಿನಿಯನ್. ಆದ್ರೆ ಈಗ ನೋಡ್ತಾ ಹೋಗೋಣ. ಅನನ್ಯ ಅಮರ್ ಅವರು ಕನ್ಫರ್ಮ್ ಆಗಿದ್ದಾರೆ ಅನ್ನುವಂತ ಮಾಹಿತಿ ಬರ್ತಾ ಇದೆ. ಇವರೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಭರ್ಜರಿ ಬ್ಯಾಚುಲರ್ಸ್ ಆಗಿರ್ಬೋದು, ಅದರ ಜೊತೆಗೆ ಗಿಚ್ ಗಿಲಿಗಿಲಿಯಲ್ಲಿ ಇವರನ್ನು ಕೂಡ ನೀವು ನೋಡೇ ಇರ್ತೀರಾ. ಅದರ ಜೊತೆಗೆ ತುಂಬಾನೇ ಫೇಮಸ್, ಒಂದು ರೀತಿಯಾಗಿ ಕಾಮಿಡಿಯಾಗಿ ತುಂಬಾನೇ ಕಾಮಿಡಿ ಆಕ್ಟ್ ಗಳನ್ನು ಕೂಡ ಇವರು ತುಂಬಾನೇ ಚೆನ್ನಾಗಿ ಮಾಡ್ತಾರೆ. ಅನನ್ಯ ಅಮರ್ ಅವರು ಇವರು 3ನೇದಾಗಿರುವಂತಹ ಕನ್ಫರ್ಮ್ ಆಗಿರುವಂತಹ ಸ್ಪರ್ಧೆ ಅಂತಾನೆ ಹೇಳ್ಬೋದು. ಇನ್ನು 4ನೇ ಸ್ಪರ್ಧಿ ವಿಚಾರಕ್ಕೆ ಬರೋದಾದ್ರೆ, 4ನೇ ಸ್ಪರ್ಧಿ ನಮ್ಮ ತೇಜಸ್ ಬ್ರೋ ಅಂತಾನೆ ಹೇಳ್ಬೋದು. ಇವರ ಹೆಸರು ತೇಜಸ್ ಗೌಡ. ಇವರು ಒಬ್ಬ ಕನ್ನಡದ ಒಬ್ಬ ಯೂಟ್ಯೂಬರ್, ಅದರ ಜೊತೆಗೆ ರೋಸ್ಟರ್ ಅಂತಾನೆ ಹೇಳ್ಬೋದು. ಇನ್ಸ್ಟಾಗ್ರಾಮ್ ನಲ್ಲಿ ಇವರು ತುಂಬಾನೇ ಫೇಮಸ್. ಇನ್ಸ್ಟಾಗ್ರಾಮ್ದಲ್ಲಿ ಹಲವಾರು ರೀತಿಯಾಗಿ ವಿಚಿತ್ರ ಆಗಿ ಆಡುವಂತಹ ಜನರನ್ನು ರೋಸ್ಟ್ ಮಾಡ್ತಾ ಇರ್ತಾರೆ. ತುಂಬಾನೇ ಫೇಮಸ್ ಆಗಿರುವಂತಹ ಇವರ ಸೆನ್ಸ್ ಆಫ್ ಹ್ಯೂಮರ್ ತುಂಬಾನೇ ಚೆನ್ನಾಗಿರೋದ್ರಿಂದ ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ತಂಡದಿಂದ ಇವರಿಗೆ ಅಪ್ರೋಚ್ ಹೋಗಿದೆ. ಅದರ ಜೊತೆಗೆ ಇವರು ಎಸ್ ಅಂತ ಹೇಳಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಬರ್ತಾ ಇದೆ. ಇವರು ಒಂದು ಏನು ಇನ್ಫ್ಲೂಯೆನ್ಸರ್ನ ಒಂದು ಕ್ಯಾಟಗರಿಯಲ್ಲಿ ಈ ಸಲಕ್ಕೆ ಅಂದರೆ ನಮ್ಮ ಸೀಸನ್ 12ಕ್ಕೆ ಎಂಟ್ರಿ ಕೊಡ್ತಾ ಇರುವಂತಹ 4ನೇದಾಗಿರುವಂತಹ ಕನ್ಫರ್ಮ್ ಆಗಿರುವಂತಹ ಸ್ಪರ್ಧಿ ನಮ್ಮ ತೇಜಸ್ ಗೌಡ ಅಂತಾನೆ ಹೇಳ್ಬೋದು. ಇವರ ಬಗ್ಗೆ ಎಲ್ಲರಿಗೂ ಕೂಡ ಪರಿಚಯ ಇದ್ದೇ ಇರ್ತದೆ. ಇನ್ನು 5ನೇ ಸ್ಪರ್ಧಿ ಬಗ್ಗೆ ನೋಡ್ತಾ ಹೋಗೋದಾದ್ರೆ ಇವರ ಹೆಸರು ದಿಲೀಪ್ ಶೆಟ್ಟಿ ಅಂತಾನೆ ಹೇಳ್ಬೋದು. ದಿಲೀಪ್ ಶೆಟ್ಟಿ ಅವರು ಕೂಡ ಒಬ್ಬ ಅಪ್ಕಮಿಂಗ್ ಹೀರೋ ಅಂತಾನೆ ಹೇಳ್ಬೋದು. ಇವರ ಲುಕ್ ವೈಸ್ ಆಗಿರ್ಬೋದು, ಇವರು ಬಾಡಿ ಬಿಲ್ಡಿಂಗ್ ಆಗಿರ್ಬೋದು, ಎಲ್ಲದರಲ್ಲೂ ಕೂಡ ತುಂಬಾನೇ ಒಂದು ನೋಡ್ಲಿಕ್ಕೂ ಕೂಡ ತುಂಬಾನೇ ಚೆನ್ನಾಗಿರುವಂತಹ, ಮುಂದೆ ಫ್ಯೂಚರ್ ಅಲ್ಲಿ ಹೀರೋ ಆಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇವರಲ್ಲಿ ಇವೆ ಅಂತಾನೆ ಹೇಳ್ಬೋದು. ಇನ್ನು ಎಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಸ್ಟಾರ್ ಸುವರ್ಣದಲ್ಲಿ ಪ್ರಸಾರವಾಗ್ತಾ ಇದ್ದಂತಹ ನೀನಾದನೆ ಅನ್ನುವಂತಹ ಸೀರಿಯಲ್ನ ನಾಯಕ ನಟ ಅಂತಾನೆ ಹೇಳ್ಬೋದು. ಆ ಸೀರಿಯಲ್ ಇತ್ತೀಚೆಗೆ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಒಂದು ಚಾನಲ್ ನಲ್ಲಿ ಮುಕ್ತಾಯಗೊಂಡಿತ್ತು. ಅದಾದ ನಂತರ ಇವರು ಕ್ವಾಟ್ಲಿ ಕಿಚನ್ಗಳು ಕೂಡ ಬಂದಿದ್ರು. ಈಗ ಸದ್ಯ ಕ್ವಾಟ್ಲಿ ಕಿಚನ್ ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಸಂಡೇ ಮತ್ತೆ ಸಾಟರ್ಡೆ ಎರಡರಲ್ಲೂ ಕೂಡ ರಾತ್ರಿ 9 ಗಂಟೆಗೆ ಬರ್ತದೆ. ಅದರಲ್ಲಿ ಇವರನ್ನು ನೀವು ನೋಡೇ ಇರ್ತೀರಾ. ಈಗ ನೇರವಾಗಿ ಅದು ಮುಗಿದ ಮೇಲೆ
ನಮ್ಮ ಸೀಸನ್ 12 ಬಿಗ್ ಬಾಸ್ ಕನ್ನಡ ಸೀಸನ್ 12 ಶುರು ಆಗೋದ್ರಿಂದ ಇವರು ನಮ್ಮ ದಿಲೀಪ್ ಶೆಟ್ಟಿ ಅವರು ಕೂಡ ಸೀಸನ್ 12ಕ್ಕೆ ಕನ್ಫರ್ಮ್ ಆಗಿರುವಂತಹ 5ನೇ ಸ್ಪರ್ಧಿ. ಇದರಲ್ಲಿ ನಮ್ಮ ಗಿಲ್ಲಿ ಬ್ರೋ ಆಗಿರ್ಬೋದು, ದಿಲೀಪ್ ಶೆಟ್ಟಿ ಆಗಿರ್ಬೋದು, ಹಾಗೆ ತೇಜಸ್ ಗೌಡ, ಇವರು 3 ಜನ ಮೇಲ್ ಕಂಟೆಸ್ಟೆಂಟ್. ಆದರೆ ಇನ್ನು ಸ್ಪಂದನಾ ಸೋಮಣ್ಣ ಹಾಗೆ ಅನನ್ಯ ಅಮರ್ ಅಂತಾನೆ ಹೇಳ್ಬೋದು, ಇವರಿಬ್ಬರು ಕೂಡ ಫಿಮೇಲ್ ಕಂಟೆಸ್ಟೆಂಟ್ ಅಂತಾನೆ ಹೇಳ್ಬೋದು. ಇವರು ಕನ್ಫರ್ಮ್ ಆಗಿರುವಂತಹ ಸ್ಪರ್ಧಿಗಳು. ಇದರಲ್ಲಿ ಅಕಸ್ಮಾತ್ ಮಿಸ್ ಆದ್ರೂ ಕೂಡ ಯಾರು ಒಬ್ಬರ ಹೆಸರು ಮಿಸ್ ಆಗ್ಬೋದು. ಇನ್ನು ಉಳಿದಿರುವಂತಹ 4 ಸ್ಪರ್ಧಿಗಳು 100% ಕನ್ಫರ್ಮ್ ಇರುವಂತಹ ಸ್ಪರ್ಧಿಗಳು ಅಂತಾನೆ ಹೇಳ್ಬೋದು. ಇದು ಕೇವಲ 5 ಜನ ಸ್ಪರ್ಧಿಗಳು. ಇನ್ನು ನಾಳೆಯಿಂದ ನಿಮಗೆ ಮತ್ತೆ ಅಪ್ಡೇಟ್ಗಳು ಬರ್ತಾ ಹೋಗ್ತವೆ. ಮತ್ತೆ ಯಾರ್ಯಾರೆಲ್ಲ ಕನ್ಫರ್ಮ್ ಆಗಿದ್ದಾರೆ, ಮತ್ತೆ ಯಾರಿಗೆಲ್ಲ ಕಾಲ್ ಹೋಗಿದೆ, ಆಲ್ಮೋಸ್ಟ್ ಅಲ್ಲಿ ಈಗ ಒಂದು 15ರಿಂದ 16 ಜನ ಕಂಟೆಸ್ಟೆಂಟ್ಗಳು ಕನ್ಫರ್ಮ್ ಆಗಿದ್ದಾರೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಇನ್ನು 1 ರಿಂದ 2 ಜನ ಸ್ಪರ್ಧಿಗಳನ್ನು ಇನ್ನೂ ಡಿಸೈಡ್ ಮಾಡಿಲ್ಲ. ಅವರ ಇಂಟರ್ವ್ಯೂ ಮಾಡಿರೋದಾಗಿರ್ಬೋದು, ಅವರಿಗೆ ಮತ್ತೆ ಅಪ್ರೋಚ್ ಮಾಡಿರೋದಾಗಿರ್ಬೋದು, ಎಲ್ಲ ಒಂದು ರೀತಿಯಾಗಿ ಕೆಲವೊಂದಿಷ್ಟು ಸ್ಪರ್ಧಿಗಳಿಗೆ ಕಾಲ್ ಹೋಗಿದ್ರು ಕೂಡ ನಾವು ಟೈಮ್ ತೆಗೆದುಕೊಂಡು ಹೇಳ್ತೀವಿ ಅನ್ನೋಂತಹ ಸ್ಪರ್ಧಿಗಳು ಕೂಡ ಇದ್ದಾರೆ. ಆ ಒಂದು ಕಾರಣದಿಂದಾಗಿ ಇನ್ನು 2 ರಿಂದ 3 ಜನ ಕಂಟೆಸ್ಟೆಂಟ್ಗಳ ಒಂದು ಹೆಸರು ಕನ್ಫರ್ಮ್ ಆಗಿಲ್ಲ. ಅದಕ್ಕೋಸ್ಕರ ಈಗ ಆಲ್ಮೋಸ್ಟ್ ಆಲ್ 15ರಿಂದ 16 ಜನ ಕಂಟೆಸ್ಟೆಂಟ್ಗಳು ಕನ್ಫರ್ಮ್ ಆಗಿದ್ದಾರೆ. ಅದರಲ್ಲಿ ಈ 5 ಜನರ ಹೆಸರು ಈಗ ಸದ್ಯಕ್ಕೆ ಒಂದು ರೀತಿಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತು ಇವರ ಹೆಸರು ತುಂಬಾನೇ ಸದ್ದು ಮಾಡ್ತಾ ಇದೆ. ಆಲ್ಮೋಸ್ಟ್ ಆಲ್ ಒಂದು ಇಂಪಾರ್ಟೆಂಟ್ ಸೋರ್ಸ್ಗಳಿಂದ ಬಂದಿರುವಂತಹ ಮಾಹಿತಿ ಅಂತಾನೆ ಹೇಳ್ಬೋದು. ಇದು 5 ಜನ ಕಂಟೆಸ್ಟೆಂಟ್ಗಳ ಪೈಕಿ ನಿಮ್ಮ ಫೇವರೇಟ್ ಯಾರಾಗ್ಬೋದು ಸೀಸನ್ 12ಕ್ಕೆ ಇವರು ಎಂಟ್ರಿ ಕೊಟ್ಟರೆ ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅದರ ಜೊತೆಗೆ ಸೀಸನ್ 12ರ ಪ್ರತಿಯೊಂದು ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ಮ ಜೊತೆಗೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾ ಇರಿ.